ನಮಸ್ಕಾರ. ನನ್ನ ಎಲ್ಲ ಚಾಲಕ ಸ್ನೇಹಿತರಿಗೂ ಹಾಗೂ ಮಾಧ್ಯಮ ವರ್ಗದವರಿಗೂ ನನ್ನ ಹೆಸರು ಶಿವು ಅಂತ. ನಾನು ಮೂಲತಃ ಮಂಡ್ಯದಿಂದ ಬಂದಿರುವಂಥವನು. ನಾನು ಸುಮಾರು ಒಂದು 15 ವರ್ಷಗಳಿಂದ ನನ್ನ ಚಾಲಕ ವೃತ್ತಿಯನ್ನು ಬೆಂಗಳೂರಲ್ಲಿ ತೊಡಗಿಸ್ಕೊಬಂದಿದ್ದೀನಿ. ನನ್ನ ವಿಚಾರ ಏನಪ್ಪ ಅಂದರೆ, ಇವತ್ತು ನಾನು ಸರ್ಕಾರಕ್ಕೆ ನನ್ನ ಮನವಿ ಏನು ಇಡ್ತಾಯಿದ್ದೀನಿ ಅಂತ ಅಂದರೆ, ನನಗೆ ಈ ಫಿಸಿಕಲ್ ಮೀಟ್ರು ಬೇಡ, ಮತ್ತು ಡಿಜಿಟಲ್ ಮೀಟ್ರು ಯಾಕೆ ಬೇಕು ಅನ್ನೋದು ನನ್ನ ಕಾನ್ಸೆಪ್ಟು. ಇವತ್ತಿನ ದಿನದಲ್ಲಿ ಸಮಾಜದಲ್ಲಿ ಈ ಅಗ್ರಿಗೇಟರ್ ಕಂಪ್ನಿಗಳ ಅಪ್ಲಿಕೇಶನ್ನು ಹೆಚ್ಚಾಗಿ ಬಳಕೆ ಆಗ್ತಾ ಇರೋದ್ರಿಂದ ಈ ಫಿಸಿಕಲ್ ಮೀಟ್ರು ಅನ್ನೋದೇನಿದೆ ಇದನ್ನು ಬಳಸ್ಕೊಂಡು ನಮ್ಮ ಜೀವನನ ನಡೆಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಈ ಫಿಸಿಕಲ್ ಮೀಟ್ರು ಅಪ್ಲಿಕೇಶನ್ನು ಈ ಅಗ್ರಿಗೇಟರ್ ಅನ್ನೋ ಅಪ್ಲಿಕೇಶನ್ನು ಇವತ್ತಿನ ಸಮಾಜದಲ್ಲಿ ಒಂದು ದೊಡ್ಡ ಎಮ್ಮರವಾಗಿ ಭೂತವಾಗಿ ಬೆಳೆದು ನಿಂತಿದೆ. ಈ ಫಿಸಿಕಲ್ ಮೀಟ್ರಿಗೆ ಯಾವುದೇ ರೀತಿ ಒಂದು ಮನ್ನಣೆ ಸಿಗ್ತಿಲ್ಲ. ಇದನ್ನು ನಂಬಿಕೊಂಡು ನಮ್ಮ ಚಾಲಕ ವರ್ಗದವರು ನಮ್ಮ ಜೀವನನ ನಾವು ಕಟ್ಕೊಳ್ಳೋಕ್ಕಾಗ್ತಿಲ್ಲ. ಒಂದು ಪಾಯಿಂಟ್ ಏನಪ್ಪ ಅಂದರೆ, ಈ ಫಿಸಿಕಲ್ ಮೀಟ್ರಲ್ಲಿ ಇರುವಂಥ ಅನಾನುಕೂಲಗಳೇನು, ಈ ಡಿಜಿಟಲ್ ಮೀಟ್ರಲ್ಲಿರುವಂಥ ಅನುಕೂಲಗಳೇನು ಅನ್ನೋದನ್ನು ಒಂದೊಂದಾಗೆ ಹೇಳ್ತಾ ಹೋಗ್ತೀನಿ. ಈ ಫಿಸಿಕಲ್ ಮೀಟ್ರ್ ಅನ್ನೋದೇನಿದೆ, ಈ ಫಿಸಿಕಲ್ ಮೀಟ್ರನ್ನ ಒಬ್ಬ ಚಾಲಕ ತನ್ನ ಗಾಡಿಗೆ ಅಳವಡಿಸ್ಕೋಬೇಕು ಅಂತಂದರೆ 7,000 - 8,000 ರೂಪಾಯಿ ಒಂದು ಬಂಡವಾಳ ಹೂಡಿಕೆ ಮಾಡಬೇಕು. ಅದ್ರ ಜೊತೆಗೆ ಒಂದು ವರ್ಷಕ್ಕೆ 500 - 1,000 ರೂಪಾಯಿ ಖರ್ಚು ಬರುತ್ತೆ. ಮತ್ತು ಇದರಲ್ಲಿ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಫಿಸಿಕಲ್ ಮೀಟ್ರಲ್ಲಿ ಯಾವುದೇ ರೀತಿ ಒಂದು ಡೈಲಿ ರೈಡ್ ಆಗಿರ್ಬೋದು, ಒಂದು ಔಟ್ ಸ್ಟೇಷನ್ ರೈಡ್ ಆಗಿರ್ಬೋದು, ಒಂದು ರೆಂಟಲ್ ರೈಡ್ ಆಗಿರ್ಬೋದು, ಯಾವುದೇ ಥರದ ರೈಡ್ಗಳು ಇದರಲ್ಲಿ ಇಲ್ಲ. ಮತ್ತು ಇದರಲ್ಲಿ ಯಾವುದೇ ರೀತಿ ಒಂದು ಬುಕ್ಕಿಂಗ್ ವ್ಯವಸ್ಥೆ ಅನ್ನೋದು ಕೂಡ ಇಲ್ಲ ಈ ಫಿಸಿಕಲ್ ಮೀಟ್ರಲ್ಲಿ. ಮತ್ತು ಈ ಫಿಸಿಕಲ್ ಮೀಟ್ರಲ್ಲಿ ಏನಪ್ಪ ಅಂದರೆ, ಒಂದು ಬಿಲ್ಲಿಂಗ್ ವ್ಯವಸ್ಥೆ ಮತ್ತು ಒಂದು ಟ್ಯಾಕ್ಸ್ ಮ್ಯಾನೇಜ್ಮೆಂಟು ಅನ್ನೋ ವ್ಯವಸ್ಥೆ ಕೂಡ ಇಲ್ಲ. ಮತ್ತು ಟ್ರಿಪ್ ಪ್ರೂಫು ಮತ್ತು ಒಂದು ಇನ್ಕಮ್ ಸ್ಟೇಟ್ಮೆಂಟ್ ತಗೊಳ್ಳೋ ವ್ಯವಸ್ಥೆ ಕೂಡ ಇಲ್ಲ. ಈ ಫಿಸಿಕಲ್ ಮೀಟ್ರು ಉಪಯೋಗ ಆಗೋದ್ರಿಂದ ನಮ್ಮ ಚಾಲಕರಿಗೂ ಮತ್ತು ನಮ್ಮ ಗ್ರಾಹಕರ ನಡುವೆ ಒಂದು ಗೊಂದಲಗಳು ಸೃಷ್ಟಿಯಾಗ್ತಾ ಇದೆ. ಇದು ಒಂದು ಮಟ್ಟದಲ್ಲಿ ಫಿಸಿಕಲ್ ಮೀಟ್ರದು. ಮತ್ತು ನಮ್ಮ ಡಿಜಿಟಲ್ ಮೀಟ್ರಲ್ಲಿರುವಂಥ ವ್ಯವಸ್ಥೆ ಏನಪ್ಪ ಅಂತಂದರೆ, ಇದರಲ್ಲಿ ಹೇಳಿರೋ ಪಾಯಿಂಟ್ಗಳ ಪ್ರಕಾರ ಒಂದು ಈ ಡಿಜಿಟಲ್ ಮೀಟ್ರಲ್ಲಿ ನಮ್ಮದೇ ಆದಂಥ ಒಂದು ಮೀಟ್ರು ಏನಿದೆ, ಮೀಟ್ರ್ ಕಾನ್ಸೆಪ್ಟಲ್ಲಿ ಡ್ಯೂಟಿ ಮಾಡ್ಬೋದು, ಒಂದು ಬುಕ್ಕಿಂಗ್ ಬರುವಂಥ ವ್ಯವಸ್ಥೆ ಇದೆ, ಒಂದು ಬಿಲ್ ಜನ್ರೇಟ್ ಮಾಡುವಂಥ ವ್ಯವಸ್ಥೆ ಇದೆ, ಮತ್ತು ಒಂದು ಇನ್ಕಮ್ ಸ್ಟೇಟ್ಮೆಂಟ್ ಪ್ರೂಫ್ಗಳು ತಗೊಳ್ಳುವಂಥ ವ್ಯವಸ್ಥೆ ಇದೆ, ಮತ್ತು ಒಂದು ಟ್ರಿಪ್ ಪ್ರೂಫ್ ಅನ್ನೋದೇನಿದೆ ಆ ಸ್ಟೇಟ್ಮೆಂಟ್ಗಳನ್ನು ತಗೊಳ್ಳುವಂಥ ವ್ಯವಸ್ಥೆ ಕೂಡ ನಮ್ಮ ಡಿಜಿಟಲ್ ಮೀಟ್ರಲ್ಲಿ ಮೊಬೈಲ್ ಮೀಟ್ರ್ ಟ್ಯಾಕ್ಸಿ ಆ್ಯಪಲ್ಲಿ ಇದೆ. ಮತ್ತು ಈ ಅಗ್ರಿಗೇಟರ್ ಕಂಪ್ನಿಗಳಿಂದ ಆಗ್ತಾ ಇರುವಂಥ ಮೋಸ ನಮ್ಮ ಚಾಲಕರವ್ರಿಗೆ ಏನಪ್ಪ ಅಂದರೆ, ಫೇಕ್ ಕಿಲೋಮೀಟ್ರು. ಈ ಬುಕ್ಕಿಂಗು ಕೊಡುವಾಗ ಒಂದು ರೀತಿ ಕಿಲೋಮೀಟ್ರ್ ಕೊಡ್ತಾನೆ, ಅದನ್ನು OTP ಎಂಟ್ರಿ ಮಾಡಿದ ನಂತರ ಇನ್ನೊಂದೇ ರೀತಿಲಿ ಕಿಲೋಮೀಟ್ರ್ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮತ್ತು ಇನ್ನೊಂದು ಏನಪ್ಪ ಅಂದರೆ, ಡೈನಮಿಕ್ ಪ್ರೈಸು. ಅವನು ಇಷ್ಟ ಬಂದಿದ್ದ ರೀತಿ ಅವನು ಪ್ರೈಸ್ಗಳನ್ನು ಫಿಕ್ಸ್ ಮಾಡೋ ಲೆಕ್ಕಾಚಾರದಲ್ಲಿ ಈ ಅಗ್ರಿಗೇಟರ್ ಸಂಸ್ಥೆ ಮಾಡ್ತೈತೆ. ಮತ್ತು ಇಡನ್ ಚಾರ್ಜಸ್ಸು, ಅವ್ರಿಗೆ ಯಾವ ರೀತಿ ಚಾರ್ಜಸ್ ಬೇಕೋ ಆ ರೀತಿ ಅವರು ಇಷ್ಟ ಬಂದು ಚಾರ್ಜಸ್ಗಳನ್ನು ಅಳವಡಿಕೆ ಮಾಡ್ತಾಯಿದ್ದಾರೆ ಈ ಅಗ್ರಿಗೇಟರ್ ಆ್ಯಪ್ಗಳಲ್ಲಿ. ಮತ್ತು ಲೋ ಫೇರು, ಈ ಲೋ ಫೇರು ಏನಪ್ಪ ಅಂತ ಅಂದರೆ, ಒಂದು ಈ ಸರ್ಕಾರ ಏನು ನಿಗದಿ ಮಾಡೈತೆ 24 ರೂಪಾಯಿ ಫರ್ ಕಿಲೋಮೀಟ್ರು, ಅದನ್ನು ಈ ಅಗ್ರಿಗೇಟರ್ ಸಂಸ್ಥೆಗಳು ಕೊಡ್ತಿಲ್ಲ. ಆ 24 ರೂಪಾಯಿ ಏನು ರೇಟ್ ಇದೆ ಆ ದರನೂ ಇವರು ಫಿಕ್ಸ್ ಮಾಡ್ತಿಲ್ಲ. ಇದರಿಂದ ನಮ್ಮ ಚಾಲಕರಿಗೆ ಆಗ್ತಾ ಇರುವಂಥ ನಷ್ಟ ಏನಪ್ಪ ಅಂದರೆ, ಒಂದು ಸೆಕೆಂಡ್ ಸರ್, ಅದು ಹೇಳ್ಬಿಡ್ತೀನಿ. ಇದರಿಂದ ನಮ್ಮ ಬೆಂಗಳೂರಲ್ಲಿರುವಂಥ ನಮ್ಮ ಕ್ಯಾಬ್ ಚಾಲಕರಿಗೆ ಆಗ್ತಾ ಇರುವಂಥ ನಷ್ಟ, 1,00,000 ಚಾಲಕರಿಗೆ ಒಂದು ದಿನಕ್ಕೆ 1,000 ರೂಪಾಯಿ ಅಂತ ಇಟ್ಕೊಂಡ್ರು ಒಂದು ವರ್ಷಕ್ಕೆ 3,600 ಕೋಟಿ ನಷ್ಟ ಆಗ್ತಾ ಬರ್ತೈತೆ. ಈ ನಷ್ಟನ ಇವತ್ತಿನ ದಿನಗಳಲ್ಲಿ ಯಾವುದೇ ಒಂದು ಸರ್ಕಾರನೇ ಆಗಲಿ, ಅಗ್ರಿಗೇಟರ್ ಸಂಸ್ಥೆಗಳೇ ಆಗಲಿ ನಮ್ಮ ಚಾಲಕರಿಗೆ ಅದನ್ನು ವಾಪಸ್ ಕೊಡ್ತಿಲ್ಲ. ಮತ್ತು ಇದರಿಂದ ಏನಾಗ್ತೈತೆ ಅಂತಂದರೆ, ಈ ಎಲ್ಲ ಸವಲತ್ತುಗಳನ್ನು ನಮ್ಮ ಈ ಡಿಜಿಟಲ್ ಮೀಟರ್ ಆ್ಯಪ್ ಅನ್ನೋದೇನಿದೆ ಇದರಲ್ಲಿ ನಾವೇ ಸೃಷ್ಟಿ ಮಾಡ್ಕೊಂಡಿರುವಂಥ ಒಂದು ಮೊಬೈಲ್ ಮೀಟ್ರ್ ಟ್ಯಾಕ್ಸಿ ಆ್ಯಪು, ಈ ವ್ಯವಸ್ಥೆನ ನಮ್ಮ ಕರ್ನಾಟಕ ಸರ್ಕಾರ ಸರಿಯಾದಂತಹ ಪರವಾನಗಿ ಅನುಮೋದನೆಯೊಂದಿಗೆ ಪರಿಶೀಲನೆ ಮಾಡಿ ನಮಗೆ ಮುಂದಿನ ದಿನಗಳಲ್ಲಿ ಇದಕ್ಕೆ
ಏನು ಸರ್ ಅದು ಅನುಮೋದನೆ ಕೊಡಬೇಕು ಅಂತ ಈ ಮೂಲಕ ನಾನು ಸರ್ಕಾರಕ್ಕೆ ನಮ್ಮ ಚಾಲಕರ ಪರವಾಗಿ ನಾನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಮತ್ತು ಈ ಮೀಟ್ರ್ ಟ್ಯಾಕ್ಸ್ ಆ್ಯಪ್ ಅನ್ನೋದೇನಿದೆ ಇದ್ರ ಯಾವ ಈ ಏನಿದು ಸಾರಿ ಇದರ ಅನುಮತಿ ಕೋರಲಿಕ್ಕೆ ನಮ್ಮ ಶಾಂತಿನಗರದಲ್ಲಿರುವಂತಹ RTO ಕಚೇರಿಗೆ ಹೋಗಿ ನಮ್ಮ ತುಂಬ ಜನ ಚಾಲಕರು ಮನವಿ ಪತ್ರನೂ ಕೂಡ ಕೊಟ್ಟಿದ್ದೀವಿ. ಅವರುಗಳಿಂದ ನಮಗೆ ಇವತ್ತಿನವರೆಗೂ ಯಾವುದೇ ಒಂದು ಆನ್ಸರ್ ಬಂದಿಲ್ಲ. ಮುಂದಿನ ದಿನಗಳಲ್ಲಿ ನಮ್ಮ ಬೇಡಿಕೆಗಳು, ನನ್ನ ಬೇಡಿಕೆ ಏನಿದೆ, ನಮ್ಮ ಸಹಚರರ ಬೇಡಿಕೆ ಏನಿದೆ, ಇಷ್ಟು ಬೇಡಿಕೆಗಳನ್ನು ಸರ್ಕಾರ ತಮ್ಮ ಮನ್ನಣೆಗೆ ತಗೊಂಡು ನಮ್ಮ ಬೇಡಿಕೆಗಳು ಏನಿದ್ದಾವೆ ಇದನ್ನು ಮನವಿ ಅಂತ ತಿಳ್ಕೊಂಡು ಮುಂದಿನ ದಿನಗಳಲ್ಲಿ ಪೂರೈಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ನನ್ನ ನಮಸ್ಕಾರ.